ಲೆಟ್ಸ್ ಗೋ ಟು ಡೆಮ್ಚಕ್. ಸರಿನಾಯ್ತು. ಬ್ರೇಕ್ ಹಿಡಿತಾ ಅಲ್ವಾ? ಹಿಡಿತಾನೆ ಅಲ್ವಾ? ಆಕ್ಷನ್ ಅಷ್ಟು ಕೆಳಗಡೆ ಹೋಗ್ತಾನೆ ಇರಲಿಲ್ಲ. ಡೆಮ್ಚಕ್ ಎಲ್ಲ ಬೆಟ್ಟಗಳು ಬಂದು ಚೈನಾಗೆ ಸೇರಿದ್ದು, ಅಂದರೆ LIC ನೋಡಿದೆ. ಫುಲ್ ವಿಲೇಜು, ಡೆಮ್ಚಕ್ ವಿಲೇಜು. ಬಟ್ ಯಾರು ಕಾಣಿಸ್ತಾನೆ ಇಲ್ಲ ಗುರು. ಹಾಯ್ ನೋಡಿ ಗುರು, 533 ತೋರಿಸ್ತದೆ ಚೈನಾದು. ಇದೆಲ್ಲ ಚೈನಾಗೆ ಬರ್ತಾ ಇದೆ ಟವರ್. ಅಲ್ಲ, ನಾವಂತೂ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗಿಲ್ಲ. ಎನ್ಕ್ರೋಚ್ ಮಾಡ್ಕೊಂಡು ನಮ್ಮ ಭೂಮಿ ಎಲ್ಲ ಎನ್ಕ್ರೋಚ್ ಮಾಡ್ತಾರೆ ನೋಡ್ರಿ. ಕಮಿಂಗ್ ಟು ದ ಬಾರ್ಡರ್ ಇಸ್ ಆಲ್ವೇಸ್ ಸ್ಪೆಷಲ್. ಡೆಮ್ಚಕ್ ಕೆಫೆ, ದ ಫಸ್ಟ್ ಕೆಫೆ. ಕಾವಾ, ಕಾಶ್ಮೀರಿ ಕಾವಾ ಕುಡಿತಾ ಇದ್ದೀನಿ, ಚೆನ್ನಾಗಿದೆ. ಫೋಟೆಲ್ಲ ಪಾಸ್ ಹತ್ತಿಳಿದೆ ಒಂದು 50 ಏರ್ಪೆನ್ಸು. ಹತ್ತೋದೊಂದು 50 ಏರ್ಪೆನ್ಸು, ಇಳಿಯೋದೊಂದು 50 ಏರ್ಪೆನ್ಸು. ಏನು ಸರ್? ಡೆಮ್ಚಕ್. ಓಕೆ, ಡೆಮ್ಚಕ್ ಹೋಗೇ ಬಿಡೋಣ ಅಂತ. ಕಾಲೇ ತಕ್ಕಾಗಲ್ಲ ಗುರು, ಎಷ್ಟು ಚಳಿ, ಎಷ್ಟು ವಿಂಡು. ಅಮ್ಮಮ್ಮ. ಓಕೆ, ಲೆಟ್ಸ್ ಗೋ ಟು ಡೆಮ್ಚಕ್. ಲೆಮನ್ ಟೀ ಕುಡ್ದೋಗರು 80 ರೂಪೀಸ್ ಅಂತ. ಡೆಮ್ಚಕ್ 27 ಕಿಲೋಮೀಟರ್ಸ್. ಸ್ಟೀಪ್ ಇದೆಯಂತೆ, ನೋಡ್ಕೊಂಡು ಹೋಗ್ಬೇಕು. ನೋಡೋಣ ಹೆಂಗಿದೆ ಅಂತ. ಓಹೋ, ಸ್ಟಿಪ್ ಇದೆ, ಆರಾಮಾಗಿ ಹೋಗ್ಬೇಕು. ಬೇಜಾನ್ ಸ್ಟಿಪ್ ಇದೆ. ವಾಪಸ್ ಬರೋ ಹೆಂಗತ್ತೋ ಗೊತ್ತಿಲ್ಲ ನಮ್ಗೆ. ಬ್ರೇಕ್ ಬೇರೆ ಗರ ಅಂತ ಇದ್ರು. ಕ್ಲಾಸಿಕಲ್ಲೇ ಹೋಗ್ತಾರೆ ಗುರು, ಕ್ಲಾಸಿಕಲ್ಲೇ ಹೋದ್ರೆ ನೈಸ್. ನೀರೆಲ್ಲ ಗೊತ್ತಾಗಿದೆ, ನೀರು ಇನ್ನೂ ಚೆನ್ನಾಗಿತ್ತು. ಹೋಗಿ ಸರಿನಾಯ್ತು. ಸಕ್ಕಂತ ಅಯ್ಯಯ್ಯ ಶಿಟ್. ಗೇರಲ್ಲಿದ್ದರು ಡೌನ್ ಹೋಗ್ತೈತೆ, ಅಷ್ಟು ಡೌನ್ ಇದೆ. ಹಿಡಿತಾ ಅಲ್ವಾ ಬ್ರೇಕ್ ಹಿಡಿತಲ್ವಾ? ಬ್ರೇಕ್ ಹಿಡಿತಾ ಅಲ್ವಾ? ಹಿಡಿತಾನಲ್ವಾ? ಅಯ್ಯಯ್ಯೋ. ಹಾಂ, ಇರ್ಬೇಕಲ್ವಾ? ಹೌದು. ಫ್ರಂಟ್ ಅಲ್ಸಾಗ್ತಾ ಇದೆ. ಸ್ಲೋವಾಗಿ ಹೋಗ್ಬೇಕು. ಅಲ್ಲಿ ಯಾರು ಸಿಗ್ತಾರ ಡೆಮ್ಚಕಲ್ಲಿ? ಗೊತ್ತಿಲ್ಲ. ಫ್ರಂಟಲ್ಲೇ ಮ್ಯಾನೇಜ್ ಮಾಡ್ಬೇಕಂಗಾರೆ. ಸ್ಲೋ ಆಗಿ ಹೋಗಿ, ಡೆಡ್ ಸ್ಲೋ ಆಗಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಓಡಿಸ್ಬಿಡಿ. ಇಲ್ಲ ಅಲ್ವಾ, ಆಕ್ಷನ್ ಅಷ್ಟು ಕೆಳಗಡೆ ಹೋಗ್ತಾನೆ ಇರಲಿಲ್ಲ. ಹೋಗ್ತಾ ಇರಲಿಲ್ಲ ಇಷ್ಟು. ಏನು ಇದು? ಅವ್ರಿಗೆ ಫೋನ್ ಮಾಡಲಾ? ಯಾರಿಗೆ? ವೆಹಿಕಲ್ ಕೊಟ್ಟು ಅವನೇನು ಹೇಳ್ತೇನಾ? ಇದೆಯಾ ಇದು? ನೆಟ್ವರ್ಕ್ ಇಲ್ಲ ಇಲ್ಲಿ. ಹಾಂ, ಫ್ರಂಟಲ್ಲಿ ಕಂಟ್ರೋಲ್ ಮಾಡ್ತಿರಲ್ಲ. ಸ್ಲೋನೇ ಹೋಗಿ ಮಾಡ್ಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಹೋಗಿ ಯಾರು ಸಿಕ್ಕಿದ್ರೆ ಹಾಂ, ಡೆಮ್ಚಕಲ್ಲಿ ನೋಡೋಣ ಬನ್ನಿ. ಅಪ್ಪತ್ತದು ಫ್ರಂಟಲ್ಲಿ ಕಂಟ್ರೋಲ್ ಮಾಡ್ಬೋದಲ್ಲ. ಡೌನ್ ಮಾತ್ರ ಸ್ವಲ್ಪ ಕಷ್ಟ. ಮೆಲ್ಲಿಗೆ ಬನ್ನಿ. ಏನು ಗುರು, ಬೈಕ್ದು ಪ್ರಾಬ್ಲಮ್ ಆಯಿತು ಅವ್ರದ್ದು. ನಿಲ್ತಿದ್ಯಾ? ಆಗ್ತಿದ್ಯಾ? ಓಕೆ. ಅದು ಆ್ಯಕ್ಚುಲಿ ಡೌನಿಂದ ಬಂದ್ರಲ್ಲ, ಹಿಡ್ದು ಏನಾಗಿರ್ಬೇಕು. ಅದು ಸದ್ಯ ಹಿಡಿತಾ ಇದೆ. ಗಣೇಶ ಸೇಫ್ ಕರ್ಕೊಂಡು ಹೋಗ್ಬಿಡಪ್ಪ. ಅಮ್ಮ, ವಾಪಸ್ ಬರುವಾಗ ಯಪ್ಪು ಹಚ್ಚದೆ ಹೋಗ್ರು, ಕಲ್ಲುಗಳು ಬೀಳ್ತಾ ಇದೆ. ಹುಷಾರಾಗಿ ಹೋಗ್ಬೇಕು.
ಯಾಕೆ ಸರ್ ಓಕೆನಾ? ಸ್ಟೋನ್ ಶೂಟ್ ಆಗ್ತಾ ಇದೆ, ಸ್ಟೋನ್ ಬೀಳ್ತಾವೆ, ಹುಷಾರಾಗಿ ಬನ್ನಿ ಗುರು. ಈಗ ಇಳಿಸೋದೇನೋ ಇಳಿಸ್ತೀನಿ, ಹತ್ಸೋದೇ ಇರೋದು ಬಾಯಿಗೆ ಬರುತ್ತೆ ಗುರು. ಆಯ್ತಾ? ಆರಾಮಾಗಿ ಆದರೂ ಸ್ಲೋಗೆ ಹೋಗಿ. ಓಹ್ ಯಾವುದೋ ಬ್ರಿಡ್ಜ್ ಇದೆ ನೋಡ, ಒಂದ್ಸಲ ಅಡ್ಜಸ್ಟ್ ಮಾಡ್ಕೊ. ಹೋಗೋಯ್ತು, ಇದು ಮುಗಿಸ್ಬಿಟ್ರೆ ಏನಿಲ್ಲ, ವಾಪಸ್ ಹೋಗಿ ಶಿಫ್ಟ್ ಮಾಡ್ತೀನಿ ಮನೆಗೆ. ಸೊ ಡೋಂಟ್ ವರಿ. 12 ಕಿಲೋಮೀಟ್ರ್ ಇದೆ ಡಂಚಕ್ ಗುರು ಇಲ್ಲಿಂದ. ವಾ, ಇಲ್ಲಾರಪ್ಪ ಕಟ್ತಾ ಇರೋದು ಮನೆ. ಮಹಾನುಭಾವ ಮನೆ ಕಟ್ತಾ ಇದ್ದಾರೆ, ವೆರಿ ನೈಸ್. ಓ ಡೌನ್, ಸ್ಲೋ ಇಲ್ಲೆಲ್ಲ ಲಾರಿಗಳಿದೆ, ಮಾಡ್ತಾರೆ ಕನ್ಸ್ಟ್ರಕ್ಷನ್ ವೆಹಿಕಲ್ ಅನಿಸುತ್ತೆ. ಓಕೆ, ಇನ್ನು 10 ಕಿಲೋಮೀಟರ್ಸ್ ಇದೆ ಡಂಚಕ್ಕು. ರೋಡ್ ನೋಡಿ ಹೊಸವಾಗಿದೆ. ಸೊ ಇಲ್ಲೇನು ಸ್ಟಾಪ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಇನ್ನು 10 ಕಿಲೋಮೀಟರ್ಸು ಡಂಚಕ್ ಬಂದ್ಬಿಡುತ್ತೆ. ಬಟ್ ವಾಪಸ್ ಬರೋವಾಗೆ ಇರೋದು ಅರ್ಧ ಹೊತ್ತೆ ಗ್ಯಾರಂಟಿ ಅಲ್ಲಿ. ನೋಡಬೇಕು ಹೆಂಗಾಗುತ್ತೋ, ಮಾಡೋಣ. ಇಲ್ಲಿ ತನಕ ಬಂದಾಯ್ತು, ಡಂಚಕ್ ನೋಡ್ಕೊಂಡು ಹೋಗೋಣ. Mountain Warriors. Dhamchak 2 kilometers. Dhamchak. ಓಡಾಡ್ಸ್ಕೋಣ. ವೆಲ್ಕಮ್ ಟು ಡಂಚಕ್. ಸೊ ಇಲ್ಲಿಂದ ಆ ಕಡೆ ಹೋಗ್ಬಿಡಲ್ಲ, ಇಲ್ಲಿ ಆರ್ಮ್ ಇದೆ. ಸೊ ಇದು ಲಾಸ್ಟ್ ವಿಲೇಜ್ ಆ್ಯಂಡ್ ಕಫೆ. ಸೊ ಇದು ಹೈಲೋ ಡಂಚಕ್ಕು. ಇಲ್ಲಿ ನಮ್ಮ ಆರ್ಮಿದು ಚೆಕ್ ಪೋಸ್ಟ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀವಲ್ಲ, ಇದು ಚೋಟಾ ಕೈಲಾಶ್ ಅಂತ ಮೇಲೆ ಪಾಯಿಂಟ್ ಇದೆಯಲ್ಲ, ಅದು ಚೋಟಾ ಕೈಲಾಶು. ಆ್ಯಂಡ್ ಅಲ್ಲಿ ನಮ್ಮ ಆರ್ಮಿ ಅವರಿದ್ದಾರೆ. ಆ್ಯಂಡ್ ನಮ್ಮ ಕ್ಯಾಮ್ರಾನು ಅಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಆ ಕ್ಯಾಮ್ರಾದಲ್ಲಿ ಆಪೋಸಿಟ್ ಇದೆಯಲ್ಲ ಬೆಟ್ಟಗಳು, ಎಲ್ಲ ಬೆಟ್ಟಗಳು ಬಂದು ಚೈನಾಗೆ ಸೇರಿದ್ದು, ಅಂದರೆ LIC. ಆ್ಯಂಡ್ ಅವರು ಕ್ಯಾಮ್ರಾ ಇಟ್ಟಿದ್ದಾರೆ. ನಿಮಗೆ ಚೈನೀಸ್ ಕ್ಯಾಮ್ರಾ ತೋರಿಸ್ತೀನಿ ರೀ, ಇಲ್ಲಿ ಬರುತ್ತೆ ಗೊತ್ತಾ, ಇಲ್ಲಿದೆ. ನಿಮ್ಮ ಕ್ಯಾಮ್ರಾ ಸರಿ ಕಾಣಿಸ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ರೋಡ್ ಹೋಗಿದೆ ನೋಡಿ, ಆ ರೋಡು ಚೈನಾ ರೋಡು, ಟ್ರಕ್ಕೆಲ್ಲ ಪಾಸ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಇದು ನದಿ, ಇದು ಈಗ ಎಲ್ಲ ಬತ್ತೋಗಿದೆ. ಡಂಚಕ್ ಲಾಸ್ಟ್ ವಿಲೇಜ್ ಬರ್ತಾಯಿದ್ವಿ, ಅಲ್ಲಿ ಆರ್ಮಿ ಚೆಕ್ ಪೋಸ್ಟ್ ಇತ್ತು. ಸೊ ಅಲ್ಲಿಂದ ಎಂಟ್ರಿ ಮಾಡಿಬಿಡ್ಬೇಕು. ಸೊ ಅದು ಆ ಕಡೆ ಇಲ್ಲಿರೋದೆಲ್ಲ ಚೈನಾದು, ಈ ಕಡೆ ಇಂಡಿಯಾದು. ಆ್ಯಕ್ಚುಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲು ಅಲ್ಲಿ ಇಂಡಿಯಾ ಗೇಟ್ ಅಂತಲೂ ಬರುತ್ತಂತೆ ಆ ಕಡೆ. ಸೊ ಅದು ನಮ್ಮದೇ, ಬಟ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಿಂದ ಹಂಗಾಗಿದೆ. ಆ್ಯಂಡ್ ಇಲ್ಲಿ ವಿಲೇಜ್ಗೆ ಹೋದರೆ ಹಾಟ್ ಸ್ಪ್ರಿಂಗ್ ಹತ್ರ ಚೈನಾ ಇಂಡಿಯಾ ಇಂಟ್ರಾಕ್ಷನ್ ಆಗ್ತಾ ಇರ್ತಂತೆ. ಸೊ ಅಲ್ಲಿ ತನಕ ಆ ಪಾಯಿಂಟ್ ತನಕ ಹೋಗ್ಬೋದು, ಆ್ಯಂಡ್ ಹಾಟ್ ಸ್ಪ್ರಿಂಗ್ ಪಾಯಿಂಟ್ ತನಕ ಹೋಗ್ಬೋದು. ಬಟ್ ಸದ್ಯಕ್ಕೀಗ ಏನೋ ಇಂಟ್ರಾಕ್ಷನ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗಿ ಬಿಡೋಲ್ಲ. ಸೊ ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಗುರು. ಖುಷಿ ಆಯಿತು ಡಂಚಕ್ ಬಂದಿದ್ದು. ಬರೋದು ಬೇಡ ಅಂದ್ಕೊಂಡು ಬಂದು, ಬಟ್ ಇವಾಗ ಬಂದಿದ್ದು ಒಳ್ಳೇದಾಯಿತು ಅಂತ ಅನಿಸ್ತದೆ. ನಮ್ಮ ಇಂಡಿಯಾ ಬಾರ್ಡರ್ಸು ಹೇಗೆ ವರ್ಕ್ ಆಗುತ್ತೆ ಎಲ್ಲ ನೋಡಿದ್ವಿ. ಇಲ್ಲೇನು ದೊಡ್ಡ ಕೋಟೆ ಕಟ್ಟಿಲ್ಲ, ಇದು ಬಾರ್ಡರ್ ಅಂತ ಅಂದ್ಬಿಟ್ಟು ಜಸ್ಟ್ ಅಲ್ಲೂ ಅವ್ರದ್ದು ಕ್ಯಾಮ್ರಾ ಮತ್ತು ಅವ್ರ ಸೋಲ್ಜರ್ಸ್ ಇರ್ತಾರೆ, ಇಲ್ಲೂ ನಮ್ಮ ಕ್ಯಾಮ್ರಾ ನಮ್ಮ ಸೋಲ್ಜರ್ಸ್ ಇರ್ತಾರೆ. ಒಂಥರ ಅಗ್ರಿಮೆಂಟ್ ಥರ ಇರುತ್ತೆ, ನೋ ಮನ್ಸ್ ಲ್ಯಾಂಡ್ ಥರ. विच वे दिस और दिस पता नहीं, कोई भी नहीं है.
उधर तक जाके पूछ के आएंगे. Let's see. ಕೇಳ್ಕೊಂಬರೋಣ ನೋಡೋಣ. ನೋಡಿ ಇದೆ ಡೆಮ್ಚೋಕ್ ವಿಲೇಜು. ಜಾಸ್ತಿ ಜನ ಏನಿಲ್ಲ, ಜನಗನೇ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸ್ಟೇ ಇಲ್ಲ ಇದೆಯಲ್ಲಿ, ಏನಿಲ್ಲ ಗುರು. ಸೊ ಆ್ಯಕ್ಚುಲಿ ಅಲ್ಲೇ ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ. ಏನಿಲ್ಲ. ಸರ್ ಹಂಗೆ ಆ ಕಡೆನೆ. ಎಲ್ಲಿ ಸರ್ ಜನನೇ ಇಲ್ವಲ್ಲ ಒಬ್ಬರು. ನೋಡಿ ಇದೆ ಫುಲ್ಲು ವಿಲೇಜು, ಡೆಮ್ಚೋಕ್ ವಿಲೇಜು. ಬಟ್ ಯಾರೂ ಕಾಣಿಸ್ತಾನೆ ಇಲ್ಲ ಗುರು, ಒಬ್ಬ ಮನುಷ್ಯನೂ ಕಾಣಿಸ್ತಲ್ಲ. ಓಕೆ, ಸೊ ಕಮ್ಯುನಿಕೇಷನ್ ಹೇಗೆ ಮಾಡ್ತಾರೆ ಇಂಡಿಯಾ ಚೈನಾ ಅಂದರೆ, ಅವ್ರ ಕಡೆ ಟ್ರಾನ್ಸ್ಲೇಟರ್ ಇರ್ತಾರೆ, ನಮ್ಮ ಕಡೆನೂ ಟ್ರಾನ್ಸ್ಲೇಟರ್ ಇರ್ತಾರೆ. ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸೋಲಾರ್ ಎಲ್ಲ ಇದೆ, ಸೂಪರು. ಆ್ಯಂಡ್ ಅಲ್ಲಿ ಟವರ್ ಇದೆಯಲ್ಲ ನೋಡಿ, ಇಲ್ಲಿ ಜಿಯೋ ಟವರ್ ಅಂತ, ಜಿಯೋದು ಏರ್ಟೆಲು. ಆ್ಯಂಡ್ ಆ ಕಡೆ ಚೈನಾ ಟವರು ಇದೆಯಂತೆ ಆ ಸೈಡೆಲ್ಲ. ಸೊ ಈ ಕಡೆ ಎಲ್ಲ ಹೋಗ್ಬೇಕು. ಸೊ ಮನೆಗಳೇನೋ ತುಂಬಾ ಕಾಣಿಸ್ತಾ ಇದ್ದಾವೆ, ಬಟ್ ಜನನೇ ಕಾಣಿಸ್ತಾ ಇಲ್ಲ ಗುರು. ಏನೋ ಮೇಲೆ ತಗ್ಲಾಕೋರೆ. ಫುಲ್ಲು ಆಫ್ ರೋಡ್, ರೋಡೇ ಇಲ್ಲ ಈ ಹಳ್ಳಿಗೆ. ಆ್ಯಂಡ್ ಇಲ್ಲಿ ನೋಡಿ ಹ್ಯಾಂಡ್ ಪಂಪ್ ಇದೆ, ವಾಟ್ರ್ ಕ್ಯಾನು. ಸೂಪರ್. ಓ ಮ್ಯಾಗಿ 2 ಮಿನಿಟ್ಸಾ, ಸೂಪರ್. ಇಲ್ಲೇ ತಿನ್ಕೊಂಡು ಹೋಗೋಣ. ವೆರಿ ನೈಸ್. ಹೋಮ್ ಸ್ಟೇ ಎಲ್ಲ ಇದೆ ಗುರು, ಸೂಪರ್. ಡೆಮ್ಚೋಕ್ ಲಾರಿ ರೆಸ್ಟೋರೆಂಟ್ ಆ್ಯಂಡ್ ಹೋಮ್ ಸ್ಟೇ. ಲಡಾಖ್ ಪೊಲೀಸ್ ಚೆಕ್ ಪೋಸ್ಟ್. रवि 72 जिसे दीवार पार करोगे ना सर, सीधा जाओ. हाँ, दीवार पार करके ऊपर की तरफ. ऊपर की तरफ. ओके. ऐसी ಆಂಬುಲೆನ್ಸ್ ಎಲ್ಲ ಗುರು, ಪರವಾಗಿಲ್ಲ. ಪೊಲೀಸ್ ಚೌಕ್. ಹಾಯ್ ಹಾಯ್. ಐ ಲವ್ ಡೆಮ್ಚೋಕ್. ಸೂಪರ್. ಓಹೋ, ಏನು ಗುರು ಇದು, ಯಾರೂ ಇಲ್ಲ ಇಲ್ಲಿ, ಜನನೇ ಇಲ್ಲ. ಜಸ್ಟ್ ಆರ್ಮಿ ಆ್ಯಂಡ್ ಪೊಲೀಸ್, ಯಾರೋ ಒಂದಷ್ಟು ಜನ ವರ್ಕರ್ ಇರ್ತಾರೆ ಅಷ್ಟೇ. ಯಾರು ಆ್ಯಕ್ಚುಲಿ ಇಲ್ಲಿ ಕೆಲಸ ಇಲ್ಲ, ಆ್ಯಕ್ಚುಲಿ ಇಲ್ಲಿ ಮನೆ ಮಾಡ್ಕೊಂಡಿಲ್ಲ. ಸರ್ ಹಿಂಗೆ ಏನೋ ಅಲ್ಲೇನೋ ಅಬ್ಸರ್ವೇಟರಿ ಥರ ಇದೆ ಗುರು, ಗುಡ್ಡದ ಮೇಲೆ. ದೇವಸ್ಥಾನ ಇದೆಯಲ್ಲಿ. ಹೌದು, ದೇವಸ್ಥಾನ ಮನೆ ಇರಬೇಕು. ಮನೆ. ಹೌದು, ಯಾರೋ ಕಾರ್ ತೊಗೊಂಡು ಬಂದವ್ರಲ್ಲ ಗುರು. टाइम चेक किया आप लोगों ने? चाइना आ रहा है, ट्राई करिए, अगर आ रहा है तो इट्स गुड. ओ वही हाँ वही दिखाइए. उमलिंगला में मेरा 330 आ रहा था, 345 आ रहा था. वो चाइना का दिखा रहा था क्या? वो मैं कंफ्यूज हो गया, इतना जल्दी 345 कितना कैसे हो गया? 532. ಓಹ್ ಸರ್, ಅದೇ ಸರ್ ಅಲ್ಲಿ ಚೆಕ್ ಮಾಡಿದ್ರಲ್ಲ. आगे वो ये उमलिंगला पे ही चेंज हो जाएगा. उमलिंगला पे ही चेंज हो जाएगा. ನೋಡಿ ಗುರು, 533 ತೋರಿಸ್ತಾ ಇದೆ ಚೈನಾದು. ಇದೆಲ್ಲ ಚೈನಾಗೆ ಬರ್ತಾ ಇದೆ ಟವರ್. कहाँ पे है? क्या चीज? हॉट स्प्रिंग्स. हॉट स्प्रिंग वो जो सामने का ऊपर आता है. बट ही सेड ना ऊपर की डोंट गो देयर. But he said near to bridge you can go, right? Near to? Some bridge line is there. वो वहीं पे ही है. So anyways I'm going back because हाँ? Bridge? हाँ, we cross a bridge. But Which is the bridge? local said कि you can go, but मैं मतलब I'm thinking main तो यही है ना बस. तो main हाँ. ಈ ನದಿಯಿಂದ LIC ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಬೆಟ್ಟನೂ ಅಷ್ಟೇ ಚೈನಾದು, ಬಟ್ ಈ ರೋಡು ಇಂಡಿಯಾದು. ಅಲ್ಲಿ ಕಲ್ಲಿತ್ತು, ಆಗುತ್ತಾ ಬರಲಾ? ಹಾಂ, ಮೆಲ್ಲಿಗೆ.
ಓಕೆ ಬಿಟ್ಟೆ. ಓಕೆ ಚೆನ್ನಾಗಿತ್ತು ಡೆಮ್ಚೋಕ್ ವಿಲೇಜು. ಹಾಟ್ ಸ್ಪ್ರಿಂಗ್ ತನಕ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಓಕೆ ಇಷ್ಟಾದ್ರೂ ಬಿಟ್ಟಿರಲ್ಲ. ನಿಮಗೆ ಚೈನಾ ವಿಲೇಜ್ ತೋರಿಸ್ತೀನಿ ಬನ್ನಿ. ಚೈನಾ ಫ್ಯಾಕ್ಚುಯಲ್ ಕಂಟ್ರೋಲ್ ನಮ್ಮದೇ, ಬಟ್ ಆಕ್ಯುಪೈಡ್ ಮಾಡಿದ್ದಾರೆ ಚೈನಾದವರು. ಸದ್ಯಕ್ಕೆ ಈ ನದಿನೇ ಒಂಥರ ಬಾರ್ಡ್ರ್ ಇದ್ದಂಗೆ. ಸೊ ಆ ಕಡೆ ಚೈನಾ, ಈ ಕಡೆ ಇಂಡಿಯಾ. ತೋರಿಸ್ತೀನಿ ಬನ್ನಿ ಚೈನಾ ವಿಲೇಜು. ಇದು ಈ ಬೆಟ್ಟ ಇದೆಯಲ್ಲ ಆಪೋಸಿಟು, ಅದು ಚೈನಾದು. ಅದು ಕೆಳಗಡೆ ರೋಡು ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮ ರೋಡು. ಆ್ಯಂಡ್ ಇಲ್ಲಿ ನದಿ ಇದೆ. ನದಿ ಆ ಕಡೆ ವಿಲೇಜ್ ಇದೆ ನೋಡಿ. ನಮ್ಮದೇ ವಿಲೇಜು, ಸಾರಿ ಚೈನಾ ವಿಲೇಜು. ಆ್ಯಂಡ್ ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆ ನೋಡಿ, ರೆಡ್ಗೆ ಸಣ್ಣಗೆ. ಅದು ಚೈನಾ ಫ್ಲ್ಯಾಗ್. ಸೊ ಅದೆಲ್ಲ ಚೈನಾ ವಿಲೇಜ್. ಅದು ಜನ ಯಾರು ಕಾಣಿಸ್ತಲ್ಲ. ಸೊ ಅದು ಚೈನಾ ಸರ್ವೇಲೆನ್ಸು. ನಮ್ಮದು ಆಪೋಸಿಟಲ್ಲಿದೆ ಸರ್ವೇಲೆನ್ಸ್, ಅವಲೇ ತೋರಿಸ್ಬಿಟ್ಟು ಅದೇ. ಸೊ ಸಿಕ್ಕಿದ್ದು ಚೈನಾ ವಿಲೇಜ್, ಚೈನಾ ಫ್ಲ್ಯಾಗು. ಹಂಗೆ ಈ ಚೈನಾದವ್ರನ್ನ ಹೊಡೆದು ಬಿಸಾಕ್ಬೋಣ ಅನ್ಸುತ್ತೆ. ಅಲ್ಲ, ನಾವಂತೂ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗಿಲ್ಲ. ಎಂಕ್ರೋಚ್ ಮಾಡ್ಕೊಂಡು ನಮ್ಮ ಭೂಮಿ ಎಲ್ಲ ಎಂಕ್ರೋಚ್ ಮಾಡ್ತಾರೆ ನೋಡ್ರಿ. ಹಾಂ, ಏನೋ ಒಂದು ರೀಸನ್ ಇರುತ್ತೆ, ಅದಕ್ಕೆ ಸುಮ್ಮನಿದ್ದಾರೆ ನಮ್ಮ ಇಂಡಿಯಾದ್ರೂ. ಇಲ್ಲ ಅಂದಿದ್ರೆ ಬಿಡ್ತಿದ್ರ. ಇದೆಲ್ಲ ಮ್ಯಾಗಿ ಇತ್ತು ಗುರು, ಮ್ಯಾಗಿ ತಿನ್ಕೊಳ್ಳೋಣ. ಬುಟಾಣಿ ಮಗು ಇತ್ತು, ಎಲ್ಲೋ ಇತ್ತು. ಅಯ್ಯೋ, ಎಲ್ಲೇನೋ ಮ್ಯಾಗಿ ಮಾಡಿದ್ದಾರೆ. ಅವ್ರು ಹೋಗ್ಬಿಟ್ರೆ ಅಶ್ವಿನ್ ಅವರು. ತಿನ್ಬೋದಿತ್ತು ಮ್ಯಾಗಿ. ಇದು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ರೆಡಿ ಹೋಗೋಣ. ಯಾರೋ ಕೆಲಸ ಮಾಡೋರು ಬರ್ತಾಯಿದ್ದಾರೆ ಇಲ್ಲಿ ನಡ್ಕೊಂಡು. ಪರವಾಗಿಲ್ಲ, ಸೋಲಾರ್ ಪವರ್ಡ್ ಲೈಟ್ಸ್ ಹಾಕಿದ್ದಾರೆ, ವೆರಿ ನೈಸ್. ಸೊ ಅದೊಂದೇ ಬೆಸ್ಟ್ ಆಪ್ಷನ್. ಯಾಕಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ತರಬೇಕಂದ್ರೆ ಕಷ್ಟ. ಇದೆ ನಮ್ಮ ಜಿಯೋ ಟವರ್ ಅಂತದ. ಕಮಿಂಗ್ ಟು ದ ಬಾರ್ಡರ್ ಇಸ್ ಆಲ್ವೇಸ್ ಸ್ಪೆಷಲ್. ಓಕೆ, ದಿಸ್ ದ ಎಂಡ್. ಇನ್ಮೇಲೆ ವೀಡಿಯೋ ಮಾಡೋಂಗಿಲ್ಲ, ಆರ್ಮಿ ಏರಿಯಾ ಬರುತ್ತೆ. ಸೊ ಐ ಆಮ್ ಸ್ವಿಚಿಂಗ್ ಆಫ್. ಡೆಮ್ಚೋಕ್ ಕೆಫೆ, ದ ಫಸ್ಟ್ ಕೆಫೆ. ಇದೇ ಕೆಫೆ, ಚೆನ್ನಾಗಿದೆ ನೋಡಿ. ಕೆಳಗೆಲ್ಲ ಸ್ಟೋನ್ಸ್ ಇದೆ, ಮಾಡ್ತಾರೆ. ಚಾಯ್ ಬನ್ ರहा है भैया? हाँ, आपका चाय बन रहा था। चाय बना सर? ಚಾಯ್ ದೋ. ತುಂಬ ಚೆನ್ನಾಗಿದೆ ಕೆಫೆ. ಫಸ್ಟ್ ಕೆಫೆ ಆಫ್ ಡೆಮ್ಚೋಕ್, ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಫ್ರಮ್ ಚೈನಾ. ಅವರು ಲೈನ್ ಆಫ್ ಫ್ಯಾಕ್ಚುಯಲ್ ಕಂಟ್ರೋಲ್, ಅಲ್ಲಿಂದ ಫಸ್ಟ್ ಕೆಫೆ. ಟೀ ಕುಡ್ಕೊಳ್ಳೋಣ ಅಂತ ನೋಡೋಣ. ಇಲ್ಲೊಂದು ಟಾಪಲ್ಲಿ ಒಂದು ಪಾಯಿಂಟ್ ಇದೆ, ಚೆನ್ನಾಗಿದೆ, ಡೆಮ್ಚೋಕ್ ಕಫೆ ಅಂತ. ಈ ಪಾಯಿಂಟ್ ಚೆನ್ನಾಗಿದೆ, ವೆರಿ ನೈಸ್. ಡೆಮ್ಚೋಕ್ ಕಫೆ. ಕಾವಾ, ಕಾಶ್ಮೀರಿ ಕಾವಾ ಕುಡಿತಾಯಿದ್ದೀನಿ, ಚೆನ್ನಾಗಿದೆ. ಇದು ಆರ್ಮಿ ರನ್ ಕಫೆ, ಇದು ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತದೆ. ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಫ್ರಮ್ ಚೈನಾ, LIC. ಚೆನ್ನಾಗಿತ್ತು. ಸೊ ಹೊರಡ್ತೀವಿ, ಇನ್ನೇನಿಲ್ಲ. ಇನ್ನೂ ಬೆಟ್ಟ ಹತ್ಬೇಕೀಗ. ಇದು ಉಮ್ಲಿಂಗ್ಲ ತನಕ. ಉಮ್ಲಿಂಗ್ಲ ಆದಮೇಲೆ ಡೌನ್ ಇದೆ. ನೋಡೋಣ, ಫುಟೆಲ್ಲ ಪಾಸಿಂದ ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಸೊ ಲೆಟ್ಸ್ ಗೋ. ಈ 6:17 ತೋರಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೂ 4 ಗಂಟೆನೂ ಆಗಿದೆ. ಇಂಡಿಯಾದು 6:17, ಚೈನಾ ತೋರಿಸ್ತಾ ಇದೆ ಇಲ್ಲಿ ಟವರ್ದು ನೋಡಿ. ಒಳ್ಳೆ ಕಾಮಿಡಿಗಳು. ಸೊ ಇಲ್ಲಿ ಡೆಮ್ಚೋಕ್ ವಿಲೇಜಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಯಾರೋ ಒಂದೋ ಇಬ್ಬರು ಫ್ಯಾಮಿಲಿ ಇದೆ ಅನಿಸುತ್ತೆ, ಅವರು ಇರೋದಿಲ್ಲ. ಅಲ್ಲಿ ಹಾಟ್ ಸ್ಪ್ರಿಂಗ್ದು ಪೂಜೆ ಮಾಡ್ತಾರಂತೆ. ಸೊ ಗುಡ್. ಇಲ್ಲಿ ತನಕ ಬಂದಿದ್ದು ಒಳ್ಳೇದಾಯಿತು. ನಾನು ನೋಡೋಣ. ಏನೂ ತಿಂದಿಲ್ಲ ಗುರು, ಬೆಳಗ್ಗೆ ತಿಂದಿದ್ದು ಪುರಿ ಬಿಟ್ಟರೆ, ಅದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ओ सॉरी भूल गया. कितना सर? हाँ,
जल्दी निकले पा तो भूल गया 100 10 2 ಓಕೆ ಸಾರಿ ಅದು ಬಿಲ್ಸ್ ಪೇ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ನಡೀರೋಣ. ಸೊ 60 ರೂಪಾಯಿ 30 ರೂಪಾಯಿ ಒಂದು ಕವ. ಸೊ ಬನ್ನಿ. ಸೊ ಇವಾಗಿರೋದು ಹಬ್ಬ ಹತ್ಬೇಕು ಇಲ್ಲೋ ಕುಂಬ್ಳಿಂಗ್ಲ ತನಕ. ಬ್ರಿಡ್ಜ್ ಬಂತು ನೋಡಿ. ಈ ಬ್ರಿಡ್ಜಿಂದ ಶುರು ಆಗುತ್ತೆ ಅಪ್ಪು. ಸೊ ಇಲ್ಲಿಂದ ಒಂದು 17 ಕಿಲೋಮೀಟ್ರ್ ಇದೆ ಕುಂಬ್ಳಿಂಗ್ಲ ಪಾಸು. ಸೊ 17 ಕಿಲೋಮೀಟ್ರು ಹತ್ತಿಸ್ಬೇಕು. ಹತ್ತು ಗರುಡ ಹತ್ತು. ಕಮಾನ್ ಗರುಡ, ಯು ಕ್ಯಾನ್ ಡೂ ಇಟ್. ಯು ಹ್ಯಾವ್ ದಟ್ ಪವರ್. ಮೇಷಾ ಓವರ್ ಪ್ಲೀಸ್. ಮತ್ತೆ ಕರುವು ಹತ್ತಿಸ್ಬೇಕು. ಕಮಾನ್ ಗರುಡ. ಹೆಸ್ರೆ ಅದು ಹತ್ಸ ಅಪ್ಪ ಹೆವಿ ಕಷ್ಟ ಇದೆ. ಅದರಲ್ಲಿ ಮಳೆ ಬೇರೆ ಬರ್ತದೆ ನೋಡಿ. ಮತ್ತೆ ಶಾರ್ಪ್ ಕರುವು. ಓಕೆ ಬಂದ್ವಿ ಇಲ್ಲಿ. ಯಪ್ಪ ಹೆವಿ ಗಾಳಿ ಹೊಡಿತಾಯಿದೆ. ಫುಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಎಲ್ಲ ಕ್ಲೋಸ್ ಆಗಿದೆ ಗುರು. ಕಫೆ ಗಿಫೆ ಎಲ್ಲ ಆಲ್ಮೋಸ್ಟ್ 5 ಗಂಟೆ ಆಗಿದೆ ಅನಿಸುತ್ತೆ. ಸೊ ಹೊರಟ್ವಿ. ಗುರು ಈ ಮೋಟರ್ ಲಾಗಿಂಗ್ ಮಾಡೋದು ಸುಲಭ ಅಲ್ಲ ಗುರು. ಈ ಚಳಿಲಿ ಈ ವಿಂಡಲ್ಲಿ ಆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಹೋಗೋಯ್ತು ಅಂತ ಕ್ಯಾಮ್ರಾ ಚಾರ್ಜ್ಗೆ ಹಾಕುವ ಮತ್ತೆ ಇನ್ನೊಂದು ಬ್ಯಾಟ್ರಿ ತೆಗೆದು ಹಾಕೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಯಾಕಂದರೆ ಗ್ಲೌಸ್ ತೆಗೆದ್ರೆ ಫುಲ್ಲು ಚಳಿ ಗುರು. ಗ್ಲೌಸ್ ಇಟ್ಕೊಂಡು ಕ್ಯಾಮ್ರಾ ಚೇಂಜ್ ಮಾಡೋದು ಕಷ್ಟ. ಕ್ಯಾಮ್ರಾದು ಬ್ಯಾಟ್ರಿ ಚೇಂಜ್ ಮಾಡೋದು ಕಷ್ಟ. ಬಿಸಿಲಿದೆ ಅಂತ ಅಂದ್ಕೊಂಡಿರ್ತೀರ ನೀವು. ಜಸ್ಟ್ ಬಿಸಿಲು ಅಷ್ಟೇ ಇದು. ಬಟ್ ಎಲ್ಲ ಹೆವಿ ಚಳಿ ಇದೆ. ಹಾ ಕೇಳಿಸ್ಕೊಂಡ್ರ ವಿಂಡೋ ಪವರು ಸೌಂಡು ಏನು ಹೇಳಿದ್ರು ಕೇಳಿಸಲ್ಲ. ಅಯ್ಯೋ ಗಾಡಿ ಹೊಳಿತು ಗುರು. ಸರಿ ಹೊಳಿತು. ಸಕ್ಕಟ್ ಕಂಟ್ರೋಲಲ್ಲಿ ಇರಬೇಕು. ಡೌನ್ ಬೇರೆ ಇದೆ. ಇಷ್ಟು ಚೆನ್ನಾಗಿದೆ. ಹೆವಿ ಡೌನ್ ಇದೆ ಗುರು. ಆರಾಮಾಗಿ ಹೋಗ್ಬೇಕು. ಕೈಯೆಲ್ಲ ಫ್ರೀಸ್ ಆಗೋಯ್ತು ಗುರು. ಉದ್ದ ನೋ ಹೈಯರ್ ದನ್ ಎವರೆಸ್ಟ್ ಬೇಸ್ ಕ್ಯಾಂಪ್. ಅವಳಿಂದ ಇಳಿತಾನೆ ಇದ್ದೀನಿ, ಬರ್ತಾನೆ ಇಲ್ಲ. ಅವಲೇ ಡಮ್ಶೋಕಿಂದ ಹತ್ತುತ್ತಾನೆ ಇದ್ದೀನಿ, ಬರ್ತಾ ಇರಲಿಲ್ಲ. ಇವಾಗ ಇಳಿತಾನೆ ಇದ್ದೀನಿ, ಬರ್ತಾ ಇಲ್ಲ. ಅಲ್ಲಿ ನೋಡಿ ಇನ್ನೂ ಬೇಜಾನಿದೆ. ಐ ಥಿಂಕ್ ಇಟ್ಸ್ ಮೋರ್ ದೆನ್ 30 ಅನಿಸುತ್ತೆ. 30 ಕವರ್ಸ್ ಇರ್ಬೋದು. ಸೊ 30 ಕವರ್ಸ್ನ ದಾಟ್ಕೊಂಡು ಹೋಗ್ಬೇಕು ನೀವು ಕುಂಬ್ಳಿಂಗ್ಲ ಪಾಸ್ಗೆ. ಇಲ್ಲಿ ಸ್ವಲ್ಪ ಪ್ಯಾಚಸ್ ಇದೆ, ದಾಟುವ. ಸಿಸ್ಟಮ್ಲೇ ಬಂತು ಪಾಯಿಂಟ್ ಅಂತ. ಸರ್ ಯಾವ ರೂಟಲ್ಲಿ ಹೋಗೋಣ? ಆನ್ ರೋಡೇ ಹೋಗ್ಬಿಡೋಣ ಸುಮ್ಮನೆ. ಅದು ಡೌನ್ ಇದೆ, ಮಣ್ಣಿದೆ. ಆಫ್ ರೋಡು ಡೌನು ಮತ್ತು ಮಣ್ಣಿದೆಯಲ್ಲ, ಆನ್ ರೋಡೇ ಹೋಗ್ಬಿಡೋಣ. ಹಾಂ ಗೊತ್ತಿಲ್ಲ, ಅಲ್ಲೋಗಿ ಚೆಕ್ ಮಾಡೋಣ ಬನ್ನಿ. ಥ್ಯಾಂಕ್ಸ್, ವಿಸಿಟ್ ಅಗೇನ್. ಥ್ಯಾಂಕ್ ಯು. ಕೊಟ್ಟಿಲ್ಲ 12. ಹಿಂಗೋಗ್ಬೇಕು, ಆನ್ ರೋಡೇ ಹಿಂಗೋಗ್ಬೇಕು. ಅರ್ಜೆಂಟ್ ಆಗಿದೆ. ಚಳಿ 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 ಚಳಿ. ಏನು ವ್ಯೂ ಇದೆ ಗುರು. ನಾವು ಹಂಗೆ ಬಂದಿದ್ದು. ಇದು ಆನ್ ರೋಡು. ಒಂದೇ ನಿಮಿಷ ಆಗ್ತಾಯಿಲ್ಲ. ಇದು ಇಟ್ಕೊಳ್ಳಿ ಸರ್, ಒಂದು ನಿಮಿಷ. ಆರೋಗುತ್ತೆ. ಅದು ಹೆವಿ ಚಳಿ ಆಗ್ತೈತೆ.
ನಿಮಗೂ ಆಗ್ತಿತ್ತನಾ? ಫ್ರೀಸ್ ಆದಂಗೆ ಹ್ಞೂ ಉಪ್ಪ ಆಗಲೇ ಇಲ್ಲ ಅಲ್ಲಿ ಬಿಟ್ಟದ ಮೇಲೆ ಏನು ಫ್ರೀಸ್ ಆಗ್ತಿತ್ತು, ಗಾಳಿ ಹೆವಿ. ಹಂಗೆ ತಳ್ಳತ್ತೆ. ಅಪ್ಪ ತಡ್ಕೊಳಕ್ಕಲ್ಲಿ ಚಳಿ ಅದು. ಇನ್ನು ರಾತ್ರಿ ಉಂಡ್ರೆ ಮುಗೀತು ಕತೆ. ಅದು ನೋಡ್ತೀನಿ ಡಿಸ್ಟೆನ್ಸ್ ನೋಡ್ತೀನಿ. ಆಫ್ಲೈನ್ ಮ್ಯಾಪ್ ಇದೆ. ಹಾಂ, ನೆಟ್ವರ್ಕ್ ಇದೆಯಾ ಸರ್? ಇಲ್ಲ, ಝೀರೋ. ಇಲ್ಲಿದ್ದೀವಿ ನೋಡಿ. ಇದು ರೂಟ್ ತೋರಿಸ್ತಾ ಇಲ್ಲ. ಇದು ಆಫ್ ರೋಡು, ಹಿಂಗಿಂದ ಹೋಗ್ಬೇಕು. ಹಿಂಗೆ ಆ ರೂಟ್ ರೂಟ್ ತೋರಿಸ್ತಾ ಇಲ್ಲ. ಅದು ಹಿಂಗಿಂದ ಹೋಗಿ ಹಿಂಗೆ ಹೋಗುತ್ತದು. ಇದು 47 ಕಿಲೋಮೀಟ್ರ್ ಅಷ್ಟೇ. ಇದು ಅಲ್ಲ, ಇದು 28 ಏನೋ ಬೆಳಿಗ್ಗೆ ಇತ್ತು. ಒಂದು 10-15 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಲ್ವಾ? ಹಾಂ, 1 hour 14 minutes ತೋರಿಸುತ್ತೆ ಅಷ್ಟೇ. 1.5 hours ಆಗಲಿ. ಹಾಂ, ಆರಾಮಾಗಿ ಹೋಗ್ಬೋದು. ಹಿಂಗೆ ಆನ್ ರೋಡ್ ಹೋಗ್ಬಿಡ್ತೀವಿ. 1 hour 30 minutes ತೋರಿಸ್ತೈತೆ. 5:38 ಆಗಿದೆ ಈಗ. ಸೊ 6:37 ಅಷ್ಟಲ್ಲಿ ತುಂಬ. ಲೆಟ್ಸ್ ಗೋ. ಅದು 30 ಕಿಲೋಮೀಟ್ರು, ಬಟ್ ಆಫ್ ರೋಡ್ ಇಳಿಯೋ ಅಷ್ಟರಲ್ಲಿ ಸೇಮ್ 1.5 hours ಆಗ್ಬಿಡುತ್ತೆ. ಇದು ಇನ್ನೂ 5:15 ಈಗ. 7 ಗಂಟೆ ತನಕ ಬೆಳಕಿರುತ್ತೆ, ಹೋಗ್ಬಿಡ್ಬೋದು. 550 ರೂಪಾಯಿ ಮಿಲ್ಟ್ರಿ ಯುಟಿಲಿಟಿ ಕ್ಯಾಂಪಲ್ಲಿ ತೊಗೊಂಡಿರೋದು ಚೆನ್ನಾಗಿದೆ ಅವರು. 4,000 ರೂಪಾಯಿ ತೊಗೊಂಡಿದ್ದು ವೇಸ್ಟ್. ಲೇ 323 ನಿಯೋಮ 114 10 ಕಿಲೋಮೀಟರ್ಸ್. ಫೋಟಿಲಾ ಪಾಸು ತೋರಿಸ್ತೀನಿ ನನಗೆ. ಇಲ್ಲಿ ನೋಡ್ರಿ ಯಾವ ಕಡೆ ಬೆಜ್ಜಾನ್ ಇದಾವೆ. ಇಲ್ಲಿ ಪುಟ್ಟ ಆಣಿ ಹಾಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಕುಂತವೆ ಆರಾಮಾಗಿ ಮೈಕೊಂಡು. ನದಿ, ಹುಲ್ಲು, ಯಾಕು ಈ ಬ್ರಿಡ್ಜು, ವಾವ್. ಹಂಗೆ ಕುರಿ ಮರಿಗಳನ್ನ ಸಾಕೋರಲ್ಲಿ. ವೆರಿ ನೈಸ್. ಆನ್ಲೆ ಟು ಉಮ್ಲಿಂಗ್ಲಾ ರೂಟು ನೀಟಾಗಿದೆ. ಅಲ್ಲಿ ಇದು ಆ್ಯಕ್ಚುಲಿ ಚಿಸುಮ್ಲೆ ಅಥವಾ ಕನೆಕ್ಟ್ ಆಗುತ್ತೆ. ಚಿಸುಮ್ಲಿಂದ ಲೆಫ್ಟ್ ತಗೊಂಡ್ರೆ ಆಫ್ ರೋಡ್ ಹೋಗುತ್ತೆ. ಅದು ಗೂಗಲ್ ಮ್ಯಾಪಲ್ಲಿ ತೋರಿಸಲ್ಲ. ಸೊ ಇದೇ ರೋಡ್ ತೋರಿಸೋದು. ಆ್ಯಂಡ್ ಇದು ಆನ್ ರೋಡು ಚೆನ್ನಾಗಿದೆ. ಸೊ ಆನ್ಲೈನಿಂದ ಆರಾಮಾಗಿ ಉಮ್ಲಿಂಗ್ಲಾಗ ಬರ್ಬೋದು. ಬಟ್ ಇಲ್ಲೊಂದು ಅಂದರೆ ಅಲ್ಲೊಂದು ಕಡೆ ಘಾಟ್ ಸೆಕ್ಷನ್ ಸಿಗುತ್ತೆ. ಸೊ ಅಲ್ಲಿ ಹೇರ್ ಪಿನ್ಸ್ ಇರ್ತವೆ. ಸೊ ಅದೊಂದು ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸ್ಟ್ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಅಂತ. ಲೆಫ್ಟ್ ಹೋಗ್ಬೇಕು. ಇಲ್ಲಿ ಸುಮ್ಮನೆ ಲೆಫ್ಟು ರೈಟು ಆಗಲೇ ಗೊತ್ತಿಲ್ಲ. ಪಾಸ್ 2 ಸೆಕೆಂಡ್ ಗ್ಲೌಸ್ ತೆಗೆದ ಗುರು ಮ್ಯಾಪ್ನ ಅಡ್ಜಸ್ ಮಾಡೋಕ್ಕೆ. ಫುಲ್ ಚಳಿ ಆಗ್ತೈತೆ. ಸ್ವಲ್ಪ ಅಲ್ಲಿ ಬಿಸಿಲು ಕಾಣಿಸ್ತಾ ಇದೆ. ಅವಳಿಂದ 51 ಮಿನಿಟ್ಸ್ ತೋರಿಸ್ತೈತೆ. ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅದು ಎಲ್ಲೆಲ್ಲೋ ತೋರಿಸ್ತೈತೆ. ನೋಡೋಣ ವಾಪಸ್ ರೋಡ್ ಕನೆಕ್ಟ್ ಆದಾಗ ಎಷ್ಟು ಮಿನಿಟ್ಸ್ ತೋರಿಸ್ತೈತೆ ಅಂತ. ಓಹೋ ಸರ್, ಯಾವುದೋ ಫೋಟೋ ವೀಡಿಯೋ ಮಾಡ್ಕೊತಾರೆ. ಮಾಡ್ಕೊಳ್ಳಿ. ಜೈ ಗಣೇಶ. ಮತ್ತೆ ಕಳೆದೈತೆ ಗೂಗಲ್ ಮ್ಯಾಪ್. ಇರಲಿ. In the shadows where the chill winds bite, you are the spark that brings the light. The world's so cold, but you hold me tight. Your warmth whispers everything's alright. Labisha, you are my soul's refrain. A gentle fire dancing in the rain. When all feels low. ಫೋಟೆಲ್ಲ ಪಾಸ್ ಹತ್ತಿಳಿದೆ ಒಂದು 50 ಏರ್ಪಿನ್ಸು. ಹತ್ತೋದೊಂದು 50 ಏರ್ಪಿನ್ಸು, ಇಳಿಯೋದೊಂದು 50 ಏರ್ಪಿನ್ಸು.
ಗೂಗಲಲ್ಲಿ ಬರೀ 4 ಏರ್ಪಿನ್ ತೋರಿಸ್ತಾ ಇದೆ, ಒಂದು ಏರ್ಪಿನ್ ತೋರಿಸ್ತಾನೆ ಇಲ್ಲ. 1 hour 15 minutes ತೋರಿಸ್ತು, ಆ್ಯಕ್ಚುಲಿ 2 hours 15 minutes ಆಯಿತು, 1 hour ಜಾಸ್ತಿ ಆಯಿತು. ಈ ಕತ್ಲೆಯಲ್ಲಿ ಆ ಫ್ರೀಸಿಂಗ್ ಕೋಲ್ಡಲ್ಲಿ ಬರೋದು ಕಷ್ಟನೇ ಆಯಿತು. ಈಗ ಫೈನಲಾಗಿ ರೀಚ್ ಆದ್ವಿ. ಸೊ ಸಖತ್ ಹೊಟ್ಟೆ ಹಸಿತು. ಸೊ ನೋಡಿ ಇವತ್ತಿನ ಮೀಲು ರೊಟ್ಟಿ ಕೊಟ್ಟಿದ್ದಾರೆ, ಬೇಗನ್ ಸಬ್ಜಿ, ಪನ್ನೀರ್ ಸಬ್ಜಿ, ದಾಲು, ಹಪ್ಪಳ, ಅನ್ನ ಸಾಂಬಾರು ಎಲ್ಲ ಇದೆ. ಬಿಸಿನೀರು, ನಮ್ಮ ಅಶ್ವಿನ್ ಸರು. ಏಯ್ ಶಿಟ್, ಸುಮ್ಮನೆ ಅದು ಬಿಸಿಗೇನಾದರೂ ಆಗ್ಬಿಟ್ರೆ ಕಷ್ಟ. नहीं ऐसे नहीं दिखा बस मतलब पूरा 5 होता है ना. ಓಕೆ, ಹಳೆ ಮಾರ್ಕೆಟ್ ಒಳಗಡೆ ಬಂದ್ವಿ.